ಬೆಂಗಳೂರಿನ ಕೆಆರ್ಪುರಂ ಸಮೀಪದ ಮಹದೇವಪುರ ರೈಲ್ವೆ ಅಂಡರ್ ಪಾಸ್ನಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಅಂಡರ್ ಪಾಸ್ ಜಲಾವೃತವಾಗಿದೆ. ಇದಲ್ಲದೆ ಮಳೆ ನೀರು ನಿಂತಲ್ಲೇ ನಿಂತ ಪರಿಣಾಮ ವಾಹನ ಸಂಚಾರಕ್ಕೆ ತೀವ್ರ ಅಡ್ಡಿ ಉಂಟಾಗಿದೆ. ಇದೇ ಮಾರ್ಗದಲ್ಲಿ ಸಾಗುತ್ತಿದ್ದ ವೃದ್ಧರೊಬ್ಬರು ಗುಂಡಿ ಕಾಣದೆ ಕೆಳಗಡೆ ಬಿದ್ದು ಸಣ್ಣ ಪುಟ್ಟ ಗಾಯಗಳನ್ನು ಮಾಡಿಕೊಂಡಿದ್ದಾರೆ. ಪ್ರತಿ ಮಳೆಗೂ ಮಹದೇವಪುರ ಅಂಡರ್ ಪಾಸ್ ಮಳೆ ನೀರಿನಿಂದ ಭರ್ತಿಯಾಗುತ್ತೆ, ವಾಹನ ಸಂಚಾರಕ್ಕೆ ಅಡ್ಡಿಯಾಗುತ್ತೆ, ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತೆ. ಅಧಿಕಾರಿಗಳು ಇಲ್ಲಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ವಿಫಲರಾಗಿದ್ದಾರೆ. ಸೂಕ್ತವಾದ ರಸ್ತೆಗಳಿಲ್ಲ, ಇದೆಂಥ ಅವ್ಯವಸ್ಥೆ ಅಂತ ಕೆಲ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಟ್ರಾಫಿಕ್ ನಿಭಾಯಿಸಲು ಅಂಡರ್ ಪಾಸ್ ಶೇಖರಣೆ ಆಗಿರುವ ಮಳೆ ನೀರನ್ನು ಹೊರಹಾಕಲು ಕೆಆರ್ಪುರಂ ಟ್ರಾಫಿಕ್ ಪೊಲೀಸರು ತರಿಸಿದ್ದ ವಾಟರ್ ಪಂಪ್ ಆರಂಭವಾದ ಕೆಲವೇ ನಿಮಿಷಗಳಲ್ಲಿ ಕೆಟ್ಟು ನಿಂತಿದೆ. ಆದರೆ ರಿಪೇರಿ ಕಾರ್ಯದಲ್ಲಿ ಸಿಬ್ಬಂದಿಗಳಿದ್ದಾರೆ. ಜಲಾವೃತದ ಅಂಡರ್ ಪಾಸ್ನಿಂದ ಪಾರಾಗಲು ವಾಹನ ಸವಾರರು ಕಸರತ್ತು ನಡೆಸುತ್ತಿದ್ದಾರೆ. ನಗರದಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆ ಭಾರೀ ಅನಾಹುತ. ನಾನು ಡೈಲಿ ರಾಮಮೂರ್ತಿ ನಗರದಿಂದ ಮಹದೇವಪುರಕ್ಕೆ ಹೋಗ್ತಾ ಇದ್ದೀನಿ. ಯಾವಾಗ ಮಳೆ ಬಂದ್ರೂ ಇದೇ ಥರ ಆಗ್ತಾಯಿದೆ. ನಾವು ವಯಸ್ಸಾಗಿರೋರು ಕೆಳಗೆ ಬಿದ್ದೆ ಕಾಲು ಕೈ ಮುರಿದೋಗ್ಬಿಟ್ರೆ ಯಾರು ಜವಾಬ್ದಾರಿ? ಅಟ್ಲೀಸ್ಟ್ ನೀರು ಹೋಗೋಕೆ ಏನೋ ನಾವು ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತಪ್ಪ. ಕೆಳಗೆ ಬಿದ್ದು ಜಾರ್ಬಿಡ್ತು, ಅದು ಹಳ್ಳ ರೋಡು ಸರಿ ಇಲ್ಲ, ಅದು
ಅದು ಹಳ್ಳ ಇದೆ, ಹಳ್ಳದಲ್ಲಿ ಗಾಡಿ ಬಿದ್ದಿದ್ದಾಯಿತು. ಅದು ಕಾಣಿಸ್ಲಿಲ್ಲ ನಮಗೆ ಹೋಗ್ಬೇಕು. ನೀರು ನಿಂತಿರುವಾಗ ಹೆಂಗೆ ಕಾಣಿಸ್ತೇವೆ ಮಾತ್ರ? ನೀರು ನಿಂತಿರೋದು, ನೀರು ಹಳ್ಳದಲ್ಲಿ ಹೋಗಿ ಇದಾಗಿ. ನಿಮ್ಮ ಹೆಸರು ಅಂತ? ನನ್ನ ಹೆಸರು ಸೆಲ್ವಕುಮಾರ್. ಸರ್ ನಮಸ್ತೆ. ನೀವು ನೋಡ್ಬೋದು, ನಾನು ಇವಾಗ ಟಿನ್ ಫ್ಯಾಕ್ಟ್ರಿ ಆ ಕಡೆಯಿಂದ KR-ಪುರಂ ಕಡೆಯಿಂದ ಈ ಕಡೆ ಪಾಸ್ ಆಗ್ತಾ ಇದ್ದೀನಿ. ಒಂದು ಬೇಸಿಕ್ ಅಂಡರ್ ಪಾಸಲ್ಲಿ ನೀರು ನಿಂತ್ಕೊಳ್ಳಿರೋಂಗೆ ಮಾಡೋಕೆ ಆಗ್ತಿಲ್ಲ ನಮಗೆ. ಯಾಕೆ ನಮ್ಗೆ ಆಗ್ತಿಲ್ಲ ಅಂತ ಅರ್ಥ ಆಗ್ತಾ ಇಲ್ಲ. ಇವಾಗೇನೋ ಸ್ಯಾಟರ್ಡೆ, ಇವತ್ತು ಇದು ಟ್ರಾಫಿಕ್ ಇಲ್ಲ, ನಾಳೆ ನಾಡಿದ್ದು ಇನ್ನೂ ಏನು ಇದೆಯೋ ಕತೆ ಗೊತ್ತಿಲ್ಲ. ಒಂದು ಮಳೆ ಬಿದ್ದರೆ ಬೆಂಗಳೂರು ಹಿಂಗೆ ಆಗೋಗುತ್ತೆ ಅಂತಲೇ ಪ್ರಶ್ನೆ. ಸರ್ ಬೆಂಗಳೂರಲ್ಲಿ ಎಲ್ಲ ಕಡೆನೂ ಈ ಚರಂಡಿದು ಯಾಕೆ ಸಮಸ್ಯೆ ಆಗ್ತಿದೆ ಅಂತ ಅರ್ಥ ಆಗ್ತಿಲ್ಲ ಸರ್. ಯಾಕೆ ನಮ್ಗೆ ಇದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಡ್ರೆಸ್ ಮಾಡೋಕ್ಕಾಗ್ತಿಲ್ಲ ಅಂತ ಗೊತ್ತಿಲ್ಲ. ಮೇ ಬಿ ಇದು ಟೆಕ್ನಾಲಜಿ ಗೊತ್ತಿಲ್ವೋ, ಅಥವಾ ಆ ಥರ ಇಂಜಿನಿಯರ್ ಗೊತ್ತಿಲ್ವೋ, ಅಥವಾ ಇಚ್ಛಾಶಕ್ತಿ ನಮ್ಮ ರಾಜಕಾರಣಿಗಳಲ್ಲಿ ಇಲ್ವೋ ಗೊತ್ತಿಲ್ಲ. ಸೊ ಯಾರಾದರೂ ಒಬ್ಬರು ಇನಿಷಿಯೇಟಿವ್ ತೊಗೋಬೇಕು. ಇದು ತುಂಬ ಅನಾನುಕೂಲ ಆಗ್ತಾ ಇದೆ ಸರ್. ಬೆಂಗಳೂರು ಇಮೇಜ್ ಹಾಳಾಗ್ತಿದೆ ಅಂತ ಅನಿಸ್ತಾ ಇದೆ ನನಗೆ. ನಮ್ಮ ಬೆಂಗಳೂರು ಇಮೇಜ್ ಹಾಳಾಗುತ್ತೆ ಅನ್ನೋಕ್ಕಿಂತ ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು. ಇಷ್ಟೊಂದು ರೆವಿನ್ಯೂ ಕೊಡ್ತಾ ಇದೆ ಬೆಂಗಳೂರು, ವಾಪಸ್ ಏನು ಕೊಡ್ತಾ ಇದೀವಿ ಅಂತ ಕೇಳಬೇಕು ಸರ್. ನಿಮ್ಮ ಹೆಸರು ಸರ್? ಸಚಿನ್.